ಕೃಷ್ಣಾ ನದಿಗೆ ಕಟ್ಟಲಾಗಿರುವ ಜಲಾಶಯ ಆಲಮಟ್ಟಿ ಜಲಾಶಯ ಕರ್ನಾಟಕದ ದೊಡ್ಡ ಜಲಾಶಯಗಳಲ್ಲಿ ಒಂದು. ಬಿಜಾಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಅಂಚಿನಲ್ಲಿ ಆಲಮಟ್ಟಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಈ ಜಲಾಶಯದ ನೀರಿನ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ ಸರಿಸುಮಾರು 123.08 ಟಿಎಂಸಿ. ವಿದ್ಯುತ್ ಶಕ್ತಿ ಹಾಗೂ ನೀರಾವರಿಗಾಗಿ ಜಲಾಶಯದ ನೀರನ್ನು ಬಳಸಲಾಗುತ್ತಿದೆ. ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರದೊಂದು ಉದ್ಯಮ. ನಿಗಮದ ಗುತ್ತಿಗೆದಾರರಾಗಿ ಜೈನ್ ಇರಿಗೇಷನ್ ಸಿಸ್ಟಮ್ ಲಿಮಿಟೆಡ್ ಮತ್ತು ನೆಟಾಫಿಮ್ ಸಂಸ್ಥೆಯವರು ಹನಿ ನೀರಾವರಿ ಕ್ಷೇತ್ರದಲ್ಲಿಯೇ ಅತ್ಯಾಧುನಿಕವಾದ ಸ್ವಯಂ ಚಾಲಿತ ಆಟೋಮ್ಯಾಟಿಕ್ ಹನಿ ನೀರಾವರಿ ಯೋಜನೆ ಅಳವಡಿಸುತ್ತಿದ್ದಾರೆ. ರಾಮ್ಥಾಳ ಮರೋಳ ಏತ ನೀರಾವರಿ ಯೋಜನೆಯ 1ನೇ ಹಂತದಲ್ಲಿ 14,200 ಹೆಕ್ಟೇರ್ ಪ್ರದೇಶವನ್ನು ಸಾಂಪ್ರದಾಯಿಕ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಈಗಾಗಲೇ ನೀರಾವರಿಗೊಳಪಡಿಸಲಾಗಿದೆ. ಮತ್ತು 2ನೇ ಹಂತದ ಯೋಜನೆಯಲ್ಲಿ 24,000 ಹೆಕ್ಟೇರ್ ಅಂದರೆ ಸುಮಾರು 60,000 ಎಕರೆ ಪ್ರದೇಶವನ್ನು ಹನಿ ನೀರಾವರಿ ಯೋಜನೆಗೆ ಅಳವಡಿಸುವ ಗುರಿ ಹೊಂದಲಾಗಿದೆ. ರಾಮಥಾಳ ಮರೋಳ ಮೊದಲ ಹಂತದ ಯೋಜನೆಯಲ್ಲಿ ಸುಮಾರು 14,000 ಹೆಕ್ಟೇರ್ ಹೊಲವನ್ನು ಹನಿ ನೀರಾವರಿ ಯೋಜನೆಗೆ ಅಳವಡಿಸಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ನಾರಾಯಣಪುರ ಜಲಾಶಯದ ಹಿನ್ನೀರಿನಿಂದ 3.07 ಟಿಎಂಸಿ ನೀರನ್ನು ಪಂಪ್ ಮಾಡಿ ಹನಿ ನೀರಾವರಿ ಯೋಜನೆಗೆ ನೀಡಲಾಗಿತ್ತು. ಮೊದಲ ಯೋಜನೆಯಲ್ಲಿ ಇಲ್ಲಿನ ರೈತರು ಒಳ್ಳೆಯ ಬೆಳೆಗಳನ್ನು ಬೆಳೆದು ಲಾಭ ಗಳಿಸಿದ್ದಾರೆ. ಈ ಯೋಜನೆಯಲ್ಲಿ ರೈತರು ಬೆಳೆದ ಕೃಷಿ ಉತ್ಪನ್ನಗಳನ್ನು ಸಂಸ್ಕರಿಸುವ ಸಲುವಾಗಿ ಕೃಷಿ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸುವ ಉದ್ದೇಶವನ್ನು ಸರ್ಕಾರವು ಹೊಂದಿರುವುದು ಹಾಗೂ ರೈತರ ಬೆಳೆಗಳನ್ನು ಆಹಾರ ಸಂಸ್ಕರಣಾ ಘಟಕಗಳಿಂದ ನೇರವಾಗಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸುವ ಉದ್ದೇಶ ಹೊಂದಿದ್ದು, ಅವುಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮ ಕಾರ್ಯೋನ್ಮುಖವಾಗಿರುವುದು ಮತ್ತು ಗುತ್ತಿಗೆ ಕರಾರಿನಲ್ಲಿ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಈ ಕುರಿತು ಜವಾಬ್ದಾರಿಯನ್ನು ನೀಡಲಾಗಿದೆ. ಇದೀಗ ರಾಮ್ಥಾಳ ಮರೋಳ 2ನೇ ಹಂತದ ಹನಿ ನೀರಾವರಿ ಯೋಜನೆಯ ಕಾರ್ಯ ಭರದಿಂದ ಸಾಗಿದೆ. ಕೇಳ ಅಕ್ಕ ಕೇಳ ಅಣ್ಣ ಕೇಳ ತಮ್ಮ ಕೇಳ ನೀರಾವರಿ ಯೋಜನೆ ಬಂದೈತಿ, ಹನಿ ನೀರಾವರಿ ಯೋಜನೆ ಬಂದೈತಿ. ತಂಗಿ ಕೇಳ ಅಕ್ಕ ಕೇಳ ಅಣ್ಣ ಕೇಳ ತಮ್ಮ ಕೇಳ ನೀರಾವರಿ ಯೋಜನೆ ಬಂದೈತಿ, ಹನಿ ನೀರಾವರಿ ಯೋಜನೆ ಬಂದೈತಿ. ರಾಜ್ಯ ಸರ್ಕಾರದ ಯೋಜನೆ ಐತಿ, ಕೃಷ್ಣ ಜಲ ಭಾಗ್ಯ ಯೋಜನೆ ಐತಿ. ರಾಜ್ಯ ಸರ್ಕಾರದ ಯೋಜನೆ ಐತಿ, ಕೃಷ್ಣ ಜಲ ಭಾಗ್ಯ ಯೋಜನೆ ಐತಿ. ರೈತರಿಗಾಗ ಬಂದೈತಣ್ಣ, ಇದರ ಲಾಭ ನೀವು ಪಡಿರಣ್ಣ. ರೈತರಿಗಾಗ ಬಂದೈತಣ್ಣ, ಇದರ ಲಾಭ ನೀವು ಪಡಿರಣ್ಣ. ಹನಿ ನೀರು ಬೆಳೆ ಜೋರು ಭಾರಿ ಫಸಲು ಬಾಳು ಹಸನು ನೀರಾವರಿ ಯೋಜನೆ ಬಂದೈತಿ, ಹನಿ ನೀರಾವರಿ ಯೋಜನೆ ಬಂದೈತಿ. ನಮ್ಮ ಹೊಲಕ್ಕೆ ಹನಿ ನೀರಾವರಿ ಮಾಡ್ಸಕಬೇಕು, ಮಾಡಿಸ್ತೇನೆ. ಏ ಗೌರ, ಅಲ್ಲೋಡ ಇಮಾಮ್ ಸಾಹೇಬ್ರು ಎಲ್ಲಿಗೋ ಜೋರಾಗಿ ಹೊಂಟಾರ. ಇಮಾಮ್ ಸಾಹೇಬ್ರೆ ಬನ್ರಲ್ಲ. ಏನ್ರಿ ಇಮಾಮ್ ಸಾಹೇಬ್ರ, ನಮಸ್ಕಾರ. ಎಲ್ಲೋ ಖುಷಿಯಾಗಿ ಹೊಂಟಿರಲ್ಲ. ಒಂದು ಹೊಸ ವಿಷಯ ಐತ್ರಿಪ್ಪ. ಏನ್ರಿ? ಈ ಆಲಮಟ್ಟಿ ಕೃಷ್ಣ ಭಾಗ್ಯ ಜಲ ನಿಗಮದವ್ರು ಅದಾರಲ್ಲ, ಅದೊಂದು ಸರ್ಕಾರಿ ಸಂಸ್ಥೆ. ಅದು ಗೊತ್ತೈತೆ ನಿಮ್ಗೆ? ಗೊತ್ತೈತ್ರಿ. ಅವರು ಹನಿ ನೀರಾವರಿಯನ್ನು ಯೋಜನೆ ತಂದಾರಪ್ಪ ನಮ್ಮ ಹುನಗುಂದ ತಾಲೂಕಿಗೆ. ಹನಿ ನೀರಾವರಿ ಯೋಜನೆನಾ? ಹೌದು ಗೌರವ, ಹನಿ ನೀರಾವರಿ ಯೋಜನಾನ. ಅದೇನ್ ಚಚ ಹನಿ ನೀರಾವರಿ ಅಂದ್ರ ಸ್ವಲ್ಪ ಬಿಡಿಸ್ ಹೇಳ್ರಲ್ಲ. ದೇಕೋ ಶಂಕರಪ್ಪ, ನಮ್ಮ ಕೇಂದ್ರ ಸರ್ಕಾರದವರು ರಾಷ್ಟ್ರೀಯ ಜಲನೀತಿ ಕರಡ್ನ್ಯಾಗ ಹನಿ ನೀರಾವರಿಗೆ ಹೆಚ್ಚು ಒತ್ತು ಕೊಡೋ ಆದೇಶ ನೀಡ್ಯಾರ. ಅದರ ಪ್ರಕಾರ ನಮ್ಮ ಕೃಷ್ಣಾ ಭಾಗ್ಯ ಜಲ ನಿಗಮದವರು ಮೊದಲನೇ ಬಾರಿಗೆ ಜಗತ್ತಿನೊಳಗ ಅತಿ ದೊಡ್ಡ ಹನಿ ನೀರಾವರಿ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸ್ಯಾರ. ಹೌದಾ?
ಚಾಚಾ ಹನಿ ನೀರಾವರಿ ಯೋಜನೆನ ಯಾಕೆ ಮಾಡಬೇಕು? ಅದರಿಂದ ರೈತರಿಗೆ ಏನ್ ಲಾಭ? ಈ ಹನಿ ನೀರಾವರಿಯಿಂದ ಬೆಳೆ ಭಾರಿ ಬರ್ತತಿ. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂತಂದ್ರ, ಈ ಹನಿ ನೀರಾವರಿಯಿಂದ ಪ್ರತಿಯೊಂದು ಹನಿ ಹೊಲದೊಳಗ ಬೆಳೆಗಳ ಸಾಲಿನೊಳಗ ನೇರವಾಗಿ ಬೆಳೆಗಳ ಬೇರಿಗೆ ನೀರು ಮುಟ್ಟೋದ್ರಿಂದ ನೀರು ಸರಿ ಸಮಾನವಾಗಿ ಹಂಚಿಕೆ ಆಗ್ತದ. ಇನ್ನೊಂದು ನೀರು ಪೋಲಾಗೋದಿಲ್ಲ. ಇದರಿಂದ ಕಸ ತೆಗೆಯೋ ಖರ್ಚುನೂ ಕಡಿಮೆ ಆಗ್ತೈತಂತ, ಒಳ್ಳೆ ಗುಣಮಟ್ಟದ ಇಳುವರಿ ರೈತಗೆ ಬರ್ತೈತಂತ. ಇದರಿಂದ ರೈತರ ಲಾಭ ಹಾಗೆ ಆಗ್ತೈತಿ. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂತಂದ್ರ, ಈ ಹನಿ ನೀರಾವರಿ ಬೇಸಾಯದಿಂದ ಭೂಮಿ ಹಾಳಾಗೋ ಸಂಭವ ಬಹಳ ಕಡಿಮೆ ಐತಂತೆ. ಹೌದಾ? ಈ ಹನಿ ನೀರಾವರಿ ಬೇಸಾಯ ಅಂದ್ರೆ ಏನ್ ಚಾಚಾ? ಆ ವಿಷಯ ತಿಳ್ಕೊಳ್ಳೋ ಸಲುವಾಗಿ ನಾ ಆಪಿಸ್ಕೊಂಟೇನೆ. ಚಾಚಾ, ನನಗೂ ಮಾಹಿತಿ ಬೇಕಾಗೈತೆ. ನಾನು ನಿಮ್ ಕೂಡ ಬರ್ಲೇನ? ಅರೆ ಬರ್ರಿ. ಗೌರ, ಮನೆ ಕಡೆ ನೋಡ್ಕೋ. ಸರಿ, ನಾನ್ ಆತ್ರಿ. ಚಾಚಾ ಕೂಡ ಹೊಟ್ ಸರಿ, ಬರ್ತೇನೆ. ಹೋಗ್ಬಿಟ್ಟು ಬರ್ರಿ. ನಮ್ಮಲ್ಕೂ ಹನಿ ನೀರಾವರಿ ಯೋಜನೆ ಹಾಕ್ಸ್ಕೊಂಡ್ಬಿಟ್ರ ಒಳ್ಳೆ ಲಾಭ ಬರ್ತೈತಿ, ರೊಕ್ಕ ಬರ್ತಾವ, ಆರಾಮಾಗಿರ್ಬೋದು. ನಮಸ್ಕಾರ ರೀ ಸಾಹೇಬ್ರ. ನಮಸ್ಕಾರ, ಬರ್ರಿ ಕುಂದ್ರಿ. ಏನ್ ಚಾಚಾ ಇಲ್ಲಿವರೆಗೂ ಬಂದಿರಿ? ಸಾಹೇಬ್ರ, ಸರ್ಕಾರದವರು ನಮ್ಮ ತಾಲೂಕಿಗೆ ಹನಿ ನೀರಾವರಿ ಯೋಜನೆ ತಂದಾರಂತ ಕೇಳಿವಿ. ಅದರ ವಿಚಾರವಾಗಿ ತಳ ಬುಡ ಏನು ಹೆಂಗ ಅಂತ ಕೇಳಾಕ್ ಬಂದಿವಿ. ಹಂಗ್ರೆ ಹೇಳ್ತೀನಿ ನೋಡ್ರಿ. ಈ ಕೃಷ್ಣ ಬಚಾವತ್ ನ್ಯಾಯ ಮಂಡಳಿಯವರು ನಮ್ಮ ಕೃಷ್ಣ ಕಣಿವೆಗೆ ಅಂತಾನೆ 734 TMC ನೀರಿನಾಗ ರಾಮತಾಳ ಮರೋಡ ಏತ ನೀರಾವರಿಗೆ 5.84 TMC ನೀರು ಬಳಸಿ ದೊಡ್ಡ ನೀರಾವರಿ ಯೋಜನೆ ತಂದಾರ. ಯೋಜನೆ ಏನೋ ತಂದಾರ, ಆದ್ರೆ ಎಲ್ಲಿಂದ ಎಷ್ಟ್ ನೀರು ಎಷ್ಟ್ ಎಕರೆ ಹೊಲಕ್ಕ ನೀರ್ ಕೊಡ್ತಾರ್ರಿ ಸಾಹೇಬ್ರ? ನೋಡಿ ಶಂಕರಪ್ಪನವ್ರ, ಈ ಯೋಜನೆ ಅಡಿಯಾಗ 60,000 ಎಕರೆ ನೀರು ಕೊಡಬೇಕಾಗ್ತೈತಿ. ಈ ನಾರಾಯಣಪುರ ಜಲಾಶಯದ ಹಿನ್ನೀರಿಂದ 2 ಹಂತದಾಗ ನೀರನ್ನು ಎತ್ತಿ ಬಾಗಲಕೋಟೆ ಜಿಲ್ಲಾ ಹುನಗುಂದ ತಾಲೂಕಿನಾಗ ಯಾವ್ಯಾವ ಭಾಗದ ಜಮೀನಿಗೆ ನೀರು ಇಲ್ವೋ ಅವಕ್ಕೆಲ್ಲ ನೀರು ಕೊಡೋ ಯೋಜನೆ ಐತಿ. ಸಾಹೇಬ್ರ, ಪೂರ್ಕ್ ನಮ್ ಹೊಲ ಐತ್ರಿ, ಆ ಕಡೆ ಹನಿ ನೀರಾವರಿ ಬರ್ತೈತ್ರಿ? ಬರ್ತೈತಲ್ಲ. ಪೂರಕ್ಕಿರೋ ಈ ಹುನಗುಂದ, ರಮವಾಡಗಿ, ಅಮರಾವತಿ, ಕಡಿದಾಳ, ಮರೋಳ, ಕೊಪ್ಪ, ಹಾವರ್ಗಿ, ಚಿಂತಕಮಲ್ದಿನಿ ಹೀಗೆ 33 ಹಳ್ಳಿಗಳ 32,000 ಎಕರೆ ಹೊಲಕ್ಕ ಜೈನ್ ಇರಿಗೇಷನ್ ಸಿಸ್ಟಮ್ ಜಳಗಾಂ ಇವರಿಗೆ ಗುತ್ತಿಗೆ ಕೊಟ್ಟಾರ ನೋಡ್ರಿ. ಮತ್ತ ಪಶ್ಚಿಮಕ್ ಸಾಹೇಬ್ರ? ಪಶ್ಚಿಮಕ್ಕೂ ಬರ್ತದ ನೋಡ್ರಿ, ಹೇಳ್ತೀನಿ ನೋಡ್ರಿ. ಈ ಹುನಗುಂದ, ತಿಮ್ಮಾಪುರ, ಬೆಳಗಾಲ, ಬನಿಹಟ್ಟಿ, ಬೇವನಮಟ್ಟಿ, ಹಿರೇಬಡವಾಡಗಿ, ರಕ್ಸಾಕಿ, ಚಿತ್ತವಾಡಗಿ ಹೀಗೆ ಒಟ್ಟು 25 ಹಳ್ಳಿಗಳ ಸುಮಾರು 29,000 ಎಕರೆ ಹೊಲಕ್ಕ ನೆಟಾಫಿಮ್ ಅನ್ನೋ ಕಂಪ್ನಿ ಗುತ್ತಿಗೆ ಕೊಟ್ಟಾರ. ಹಂಗೇನ್ರಿ ಸಾಹೇಬ್ರ? ಹೌದು ಶಂಕರಪ್ಪನವ್ರ, ಈ ಹನಿ ನೀರಾವರಿ ಯೋಜನೆ ಒಳಗ ಯಾರ್ಯಾರ ಜಮೀನ್ ಸರ್ವೆ ನಂಬರ್ಗೆ ನೀರು ಕೊಡ್ಬೇಕಾಗ್ತೈತೋ ಅದನ್ನೆಲ್ಲ ಸರ್ವೆ ಮಾಡೇ ತಿಳ್ಕೊಂಡಾರ. ಸರದಿ ಪ್ರಕಾರ ಅವ್ರವ್ರಿಗೆ ನೀರು ಕೊಡ್ತಾರ. ಈಗ ಸರ್ವೆ ಮಾಡಿದ ಹೊಲದಾಗ ಲ್ಯಾಟ್ರಲ್ ಪೈಪ್ ಹಾಕೋ ಕೆಲಸ ಅಗದಿ ಜೋರಾಗಿ ನಡೆದೈತ್ರಿ. ಈ ಹನಿ ನೀರಾವರಿ ಬೇಸಾಯ ಮಾಡೋ ರೈತರ ಹೊಲದಾಗ JCB ಮುಖಾಂತರ ಗುಂಡಿ ತೋಡ್ತಾರ. ಆ ಗುಂಡ್ಯಾಗ ನೀರಿನ ಪೈಪ್ ಹಾಕ್ತಾರ. ಈ ಪೈಪ್ಗಳಿಗೆ ಲ್ಯಾಟ್ರಲ್ ಪೈಪ್ಗಳನ್ನು ಜೋಡಿಸಿ ಮುಚ್ಚಿಬಿಡ್ತಾರ. ನಾರಾಯಣಪುರ ಹಿನ್ನೀರಿಂದ ಕಾಲುವೆ ಮುಖಾಂತರ ನೀರನ್ನು ಪಂಪ್ ಮಾಡಿ ಲ್ಯಾಟ್ರಲ್ ಪೈಪ್ಗಳಿಗೆ ನೀರು ಕೊಡ್ತಾರ. ಬೇಸಾಯ ಮಾಡಿದ ಹೊಲದಾಗ ಬೀಜ ಬಿತ್ತಾರ. ಹೊಲದಾಗ ನಿರ್ಮಿಸಿರೋ ಟ್ಯಾಂಕಿಂದ ಲ್ಯಾಟ್ರಲ್ ಪೈಪ್ ಮೂಲಕ ಬೆಳೆಗಳಿಗೆ ಹನಿ ಹನಿಯಾಗಿ ನೀರು ಮತ್ತು ಗೊಬ್ಬರ ಕೊಡ್ತಾರ. ಹಿಂಗೆ ಹನಿ ನೀರಾವರಿ ಪದ್ಧತಿಯಾಗ ಬೇಸಾಯ ಮಾಡ್ತಾರೆ. ಹಿಂಗೆ ಬೇಸಾಯ ಮಾಡೋದ್ರಿಂದ ನೀರು, ರಸಗೊಬ್ಬರ ಉಳಿತಾಯ ಆಗ್ತೈತಿ, ಫಸಲು ಜೋರಾಗಿ ಬರ್ತೈತಿ. ಓ, ಖರೆ ಏನ್ರಿ ಸಾಹೇಬ್ರ? ಖರೀ ಐತಿ ಚಾಚಾರ. ಈ ಸರ್ಕಾರದವರು 16/8/2012 ಏನು ಆದೇಶ ಹೊರಡ್ಸಾರ, 786 ಕೋಟಿ 11 ಲಕ್ಷದೊಳಗ 2 ಭಾಗದಾಗ 1.5 ವರ್ಷದೊಳಗ ಈ ಕಾಮಗಾರಿ ಮುಗಿಸ್ಬೇಕು ಅಂತ ನಮ್ಗೆ ಆದೇಶ ಆಯ್ತು. ಅಷ್ಟು ರೊಕ್ಕ ಖರ್ಚು ಮಾಡಿದ್ರೆ ಬಾಳ ನೀರ್ ಬೇಕಾಗ್ತದೇನ್ರಿ ಸಾಹೇಬ್ರ? ರಾಮತಳ ಯೋಜನೆ ಹಂಚಿಕೆ ಆಗಿರೋ 5.84 TMC ನೀರಿನಾಗ 2ನೇ ಹಂತದಾಗ ಡೆಲಿವರಿ ಚೇಂಬರ್ ಇಂದ 2.77 TMC ನೀರನ್ನ ಪಂಪ್ ಮಾಡ್ಕೋಬೇಕಾಗೈತಿ. ಹಂಗೇನ್ರಿ ಸಾಹೇಬ್ರ? ಸ್ವಲ್ಪ ಹನಿ ನೀರಾವರಿ ಬಗ್ಗೆ ತಿಳಿಸ್ಬೇಕಿತ್ರಿ. ಹನಿ ನೀರಾವರಿ ಬಗ್ಗೆ ಆದ್ರೆ ಅಲ್ಲಿ ಕೃಷಿ ತಜ್ಞರು ಕೂತಾರ, ಅವ್ರು ಭೇಟಿ ಮಾಡ್ರಿ, ನಿಮ್ಮ ಪಕ್ಕ ಮಾಹಿತಿ ಕೊಡ್ತಾರ. ಜೈನ ಇರಿಗೇಷನ್ ತಂಡದವರು ಯೋಜನೆ ನಡೆಸ್ಯಾರ ನೋಡಣ್ಣ. ನೆಟಾಫಿಮ್ ಸಂಸ್ಥೆಯವರು ಸಾಥ್ ನೀಡ್ಯಾರ ಕೇಳಣ್ಣ. ಅಮೂಲ್ಯವಾದ ನೀರು ಉಳಿತಾಯ ಆಗ್ತೈತೆ ಕೇಳಣ್ಣ. ಬೆಳೆಗೆ ನೀಡೋ ರಸಗೊಬ್ಬರ ಕಡಿಮೆ ಆಗ್ತೈತೆ ನೋಡಣ್ಣ.
ಪಡಿರಣ್ಣ, ಭೂಮಿ ತಾಯಿಗೆ ಹಾನಿ ಇಲ್ಲ ಕೇಳಣ್ಣ. ಕಳೆ ಇಲ್ಲ, ಖರ್ಚು ಕಡಿಮೆ, ಶ್ರಮ ಇಲ್ಲ, ಬೆಳೆ ಹಿರಿಮೆ, ನೀರಾವರಿ ಯೋಜನೆ ಬಂದೈತಿ. ಹನಿ ನೀರು ಬೆಳೆ ಜೋರು, ಭಾರಿ ಫಸಲು ಬಾಳು ಹಸನು, ನೀರಾವರಿ ಯೋಜನೆ ಬಂದೈತಿ. ಹನಿ ನೀರಾವರಿ ಯೋಜನೆ ಬಂದೈತಿ. ಸಾಹೇಬ್ರ, ಹಾ, ಈ ಹನಿ ನೀರಾವರಿ ಒಳಗ ಅಂತ ವಿಶೇಷತೆ ಏನೈತ್ರಿ? ಈಗ ಈ ಹನಿ ನೀರಾವರಿ ಪದ್ಧತಿಯಾಗ ನೋಡ್ರಿ, ಆನುಮುನಿ ಬೇಸಾಯದಾಗ ಈ ಉಳುಮಿ ಮಾಡ್ತಾರ ನೋಡ್ರಿ. ಉಳುಮಿ ಮಾಡಿದ್ಮ್ಯಾಗ ಆ ಸಾಲ ಇರ್ತಾವಲ್ಲ, ಅದ್ರ ನಡುಬರ್ಕಿ ಯಂತ್ರ, ಮತ್ತೆ ಅದ್ರ ನೀರುಣಿಸೋ ಪದ್ಧತಿ ಇರ್ತದ ನೋಡ್ರಿ, ಅದು ಮತ್ತೆ ಈ ರಸಗೊಬ್ಬರ ಹಾಕೋ ರೀತಿ, ಆ ಪದ್ಧತಿ ಇದ್ರಾಗ ಸಂಪೂರ್ಣ ಬೇರೆ ಇರ್ತತಿ ನೋಡ್ರಿ. ಒಮ್ಮೆ ಈ ಹನಿ ನೀರಾವರಿ ಬೇಸಾಯ ಪದ್ಧತಿ ಒಳಗ ನೀವು ಬೆಳಿತಂದ್ರ ನಿಮಗ ಮುಂದೆ ಎಲ್ಲ ಸುಸೂತ್ರ ಆಕತಿ. ಅದೆಲ್ಲ ಖರೆ ರೀ. ಇಷ್ಟು ಲಾಭ ಬರ್ತೈತೆ ಅಂತಂದ್ರ ನಾವು ರೈತರು ನಮಗೂ ಏನಾರು ಜವಾಬ್ದಾರಿ ಇರ್ಬೇಕಲ್ರಿ. ಬಾಳ ದೊಡ್ಡ ಜವಾಬ್ದಾರಿ ಐತೋ ಚಾಚಾ, ಇದ್ರಾಗ ರೈತರದ ಬಾಳ ದೊಡ್ಡ ಪಾಲ ಐತ್ ನೋಡ್ರಿ. ಈ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಆಯ್ತು ನೋಡ್ರಿ, ಅದ್ರ ಪರವಾಗಿ ಆಯಾ ಗುತ್ತಿಗೆದಾರರು ಅಲ್ಲಲ್ಲಿ ಸಭೆಗಳನ್ನ ನಡೆಸ್ತಾರ, ತರಬೇತಿ ಕಾರ್ಯಕ್ರಮನೂ ಮಾಡ್ತಾರ. ಅವರಲ್ಲಿ ಏನ್ ಹೇಳ್ಕೊಡ್ತಾರಪ್ಪ ಅಂತಂದ್ರ, ಈ ಹನಿ ನೀರಾವರಿ ಕಾರ್ಯಕ್ರಮ ಐತಲ್ಲ, ಈ ಪದ್ಧತಿಯ ಕೃಷಿ, ಇದ್ರಾಗ ಹ್ಯಾಂಗ್ ನೀರ್ ಹಾಯಿಸೋದು, ಬೀಜ ಹ್ಯಾಂಗ್ ಬಿತ್ತದು, ಹಂಗ ಮತ್ತ ಇದಕ್ಕ ಗೊಬ್ಬರ ಹ್ಯಾಂಗ್ ಹಾಕೋದು, ಇದೆಲ್ಲ ಹಿಂಗ ಬ್ಯಾರೆ ಬೇರೆ ವಿಷಯ ಎಲ್ಲ ಹೇಳ್ಕೊಡ್ತಾರ. ಓಯಪ್ಪ, ಗೊತ್ತಾತಲ್ಲ? ಅದಕ್ಕ ನಾನು ಹೇಳಿದ್ದು, ರೈತರು ಇದ್ರಾಗ ಸಕ್ರಿಯವಾಗಿ ಪಾಲ್ ಉಳ್ಬೇಕ ಮತ್ ಮಾಹಿತಿ ಪಡ್ಕೋಬೇಕ. ಈಗ ನಾವೇನ್ ಇಷ್ಟು ದಿನ ಮಾಡ್ತಿದ್ವಲ್ಲ, ಈ ಒಣ ಖುಷ್ಕಿ ಬೇಸಾಯ ಪದ್ಧತಿ ಮತ್ತ ಹಾಯಿ ನೀರಾವರಿ ಪದ್ಧತಿ ಇತ್ತಲ್ಲ, ಈ ಬೇಸಾಯ ಪದ್ಧತಿಗಿಂತ ನಮ್ಮ ಹನಿ ನೀರಾವರಿ ಪದ್ಧತಿ ಏನೈತಿ, ಇದು ಸಂಪೂರ್ಣ ಬೇರೆನೇ ಐತಿ ನೋಡ್ರಿ. ಅದಕ್ಕೆ ಮುಂದ ಈ ಹೊಲಗೊಳಗ ಪೈಪ್ಗಳನ್ನ ನೋಡ್ತೇವೆ ನೋಡ್ರಿ, ಅದಕ್ಕೆ ಲ್ಯಾಟ್ರಲ್ ಪೈಪ್ಗಳು ಅಂತ ಕರೀತಾರ. ಈ ಲ್ಯಾಟ್ರಲ್ ಪೈಪ್ ಹೊಲದಾಗ ಹಾಕ್ಬೇಕಾದ್ರೆ ಖುದ್ ರೈತ ಹೊಲದಾಗ ಹಾದಿರತಕ್ಕದ್ದ ಅಂದ್ರೆ ಅವಲ್ಲಿ ಇರ್ಬೇಕಾಗ್ತತಿ. ಏ ಚಾಚಾ, ಗೊತ್ತಾತಲ್ಲ? ಮತ್ತ ಈ ಕೃಷಿ ತಜ್ಞರು ಪ್ರಾತ್ಯಕ್ಷಿಕೆ ಪ್ಲಾಟ್ಗಳನ್ನು ಮಾಡಿರ್ತಾರ. ಅಲ್ಲಿ ಹೋಗಿ ಈ ಹನಿ ನೀರಾವರಿ ಪದ್ಧತಿ ಏನೈತಿ, ಅದ್ರಾಗ ಬೆಳಿ ಹ್ಯಾಗ್ ಬೆಳಿತಾರ, ಇದು ಸ್ವತಃ ಅಲ್ಲಿದ್ದು ಕಲಿಬೇಕಾಗ್ತತಿ. ಏನರಪ್ಪ, ಈ ಪ್ರಾತ್ಯಕ್ಷಿಕ ಪ್ಲಾಟ್ಗಳು ಹೆಂಗಿರ್ತಾವ್ರಿ ಸಾಹೇಬ್ರ? ನಿಮ್ ಸಲುವಾಗಿ ಮಾಡೋದನ್ನ ನೀವು ನೋಡ್ಬೇಕಂದ್ರೆ ಮತ್ತೆ ಬರ್ರಿ ತೋರಿಸ್ತೀನಿ, ಬರ್ರಿ ಬರ್ರಿ ಬರ್ರಿ. ರೈತರ ಸಹಕಾರ ಬೇಕಣ್ಣ, ಯೋಜನೆ ಮಾಹಿತಿ ಪಡಿರಣ್ಣ. ರೈತರ ಸಹಕಾರ ಬೇಕಣ್ಣ, ಯೋಜನೆ ಮಾಹಿತಿ ಪಡಿರಣ್ಣ. ಹೊಲದಾಗ ಹೊಸ ಪೈಪು ಹಾಕಿಸ್ಬೇಕಣ್ಣ, ಖುದ್ದಾಗಿ ನೀವು ನಿಂತು ನೋಡಿರಣ್ಣ. ಹೊಲದಾಗ ಹೊಸ ಪೈಪು ಹಾಕಿಸ್ಬೇಕಣ್ಣ, ಖುದ್ದಾಗಿ ನೀವು ನಿಂತು ನೋಡಿರಣ್ಣ. ಪ್ರಾತ್ಯಕ್ಷಿಕೆ ನೋಡಿ ತಿಳಿರಣ್ಣ, ಒಳ್ಳೆ ಬೆಳೆಯನ್ನು ಬೆಳಿರಣ್ಣ. ಹನಿ ನೀರು ಬೆಳೆ ಜೋರು, ಭಾರಿ ಫಸಲು ಬಾಳು ಹಸನು, ನೀರಾವರಿ ಯೋಜನೆ ಬಂದೈತಿ. ಹನಿ ನೀರಾವರಿ ಯೋಜನೆ ಬಂದೈತಿ. ಇವ ನೋಡ್ರಿ ಪ್ರಾತ್ಯಕ್ಷಿಕ ಪ್ಲಾಟ್ಗಳು. ಪ್ರಾತ್ಯಕ್ಷಿಕೆ ಪ್ಲಾಟ್ಗಳು ಹಿಂಗಿರ್ತಾವ ಸಾಹೇಬ್ರ? ಹಿಂಗ ಇರ್ತಾವ ಸಾಹೇಬ್ರ. ಈ ಹನಿ ನೀರು ಪದ್ಧತಿ ಒಳಗ ಯಾವ್ಯಾವ ಬೆಳಿ ಬೆಳಿಬಹುದು? ಎಲ್ಲ ಬೆಳಿ ಬೆಳೆ ಬರ್ತೋ ಚಾಚಾ. ಮತ್ತದಕ್ಕೆ ಗೊಬ್ಬರ ಹ್ಯಾಂಗ್ ಕೊಡ್ಬೇಕಂಬುದನ್ನ ಕೃಷಿ ತಜ್ಞರು ನಿಮಗೆ ಸಲಹೆ ಕೊಡ್ತಾರ. ಈಗ ಬರ್ರಿ ಸರ, ಸರ್ಕಾರದವ್ರು ನಮ್ ಸಲುವಾಗಿ ಇಷ್ಟೆಲ್ಲ ಮಾಡಕ್ ಮುಂದೆ ಆಗವ್ರ ಅಂದ್ರೆ ಅವರು ನಮ್ಮ ರೈತರ ಕಡೆಯಿಂದ ಏನಾದ್ರು ನೀರಾವರಿ ಟ್ಯಾಕ್ಸ್ ವಸೂಲ್ ಮಾಡ್ತಾರೇನೋ ಅಲ್ವಾ ಸಾಹೇಬ್ರ? ಅದ ಈ ಯೋಜನೆದಾಗಿರೋ ಮರ್ಮ ನೋಡ್ರಿ. ಕರ್ನಾಟಕ ಸರ್ಕಾರ ಈ ಯೋಜನಾ ಖರ್ಚು ವೆಚ್ಚ ಸಂಪೂರ್ಣ ತಾನ ಭರಿಸ್ತತಿ. ಹಂಗ ಕರ್ನಾಟಕ ಸರ್ಕಾರ ಏನ್ ಮಾಡೈತಿ, ಈ ನೀರು ಬಳಕೆದಾರರ ಸಹಕಾರ ಸಂಘನ ಸ್ಥಾಪನಾ ಮಾಡೋದಕ್ಕೆ ಮುಂದಾಗೈತಿ. ತಿಳಿವಲ್ತಾ? ಇಲ್ಲಿ ಕೇಳ್ರಿ, ಈ ಸಂಘಗಳ ಮೂಲಕ ಸರ್ಕಾರ ರೈತರಿಗೆ ಕೊಡು ಮಾಡೋ ನೀರೈತಲ್ಲ, ಇದ್ರ ಸದ್ಬಳಕೆ ಮಾಡ್ಕೋಬೇಕಾಗ್ತೈತಿ. ಪ್ರತಿ 1000ದಿಂದ 1250 ಎಕರೆಗೆ ಅದಕ್ಕೆ ಒಂದು ಸಂಘನ ಸ್ಥಾಪನೆ ಮಾಡ್ಕೋತಾರ. ಅಂದ್ರ ಸರ್ಕಾರನೇ ಕೆಲಸ ಮಾಡ್ತತಿ. ಆತಲ್ಲ, ಈಗ ರೈತರ ಕರ್ತವ್ಯ ಏನಪ್ಪ ಅಂತಂದ್ರ, ತಾವು ಬೆಳೆದ ಬೆಳಿ ಐತಲ್ಲ, ಅದ್ರ ನಂತರ ತಮ್ಮ ಖಾತೆಗೆ ಒಂದಷ್ಟು ರೊಕ್ಕ ಸಂಘದಾಗ ಇರ್ಬೇಕಾಗ್ತೈತಿ. ಅಂದ್ರ ಈ ರೈತ ಮತ್ತೆ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಐತಲ್ಲ, ಇದರ ಜಂಟಿ ಖಾತೆ ಅಂದ್ರೆ ಒಂದು ಬ್ಯಾಂಕ್ನಾಗ ಒಂದು ಜಾಯಿಂಟ್ ಅಕೌಂಟ್ ಇರ್ಬೇಕಾಗ್ತೈತಿ. ಈ ಜಂಟಿ ಖಾತೆಯಾಗ ರೊಕ್ಕ ಇಟ್ಟಿರ್ತೀವಲ್ಲ, ಅದನ್ನ ಕಾರ್ಪಸ್ ಫಂಡ್ ಅಂತ ಕರಿತೇವೆ ನೋಡ್ರಿ. ಮತ್ತೆ ಈ ನೀರು ಬಳಕೆದಾರ ಸಹಕಾರ ಸಂಘದ ಅಧ್ಯಕ್ಷರ ಜಂಟಿ ಖಾತೆ ಇರ್ತೈತಲ್ಲ, ಆ ಖಾತೆಯಾಗ 5 ವರ್ಷ ಮಟ್ಟ ಈ ರೊಕ್ಕ ಇಟ್ಟಿರ್ತಾರ ನೋಡ್ರಿ. 5 ವರ್ಷಗಳ ಅವಧಿ ಮುಗಿದ ಮ್ಯಾಲ ಇದಾ ರೊಕ್ಕನ ಜಲ ನಿಗಮ ಮಂಡಳಿಯವರ ಸಂಘದ ಮೂಲ ಬಂಡವಾಳವಾಗಿ ಇದ ರೊಕ್ಕನ ಕೊಡ ಮಾಡ್ತಾರ ನೋಡ್ರಿ. ತಿಳಿತಿಲ್ಲ? ಮತ್ತೆ ಸಂಘದ ಖಾತಿನ ವರ್ಷಕ್ಕೊಮ್ಮೆ ಕೃಷ್ಣಾ ಭಾಗ್ಯ ಜಲ ನಿಗಮದವರು ಸಮೀಕ್ಷಾ ಮಾಡ್ತಾರ ನೋಡ್ರಿ. ಮತ್ತೆ ಹಣದ ಅವಶ್ಯಕತೆ ಇರೋ ರೈತರಿಗೆ ಇರ್ತಾರ ನೋಡ್ರಿ ಚಾಚಾ, ಅಂಥವ್ರಿಗೆ ಅವ್ರು ಸಹಾಯ ಮಾಡ್ತಾರೆ. ಅಂದಂಗ ಪ್ರತಿ ವರ್ಷ ರೊಕ್ಕ ಎಷ್ಟು ಕಟ್ಬೇಕ್ರಿ ಸಾಹೇಬ್ರೆ? ಅದ ಪ್ರತಿ ಎಕರೆಗೆ ಕೇವಲ 1331 ರೂಪಾಯಿ ಕಟ್ಟಬೇಕಾಗ್ತದೆ ನೋಡ್ರಿ, ಅಷ್ಟೇ. ಪ್ರತಿ ಎಕರೆಗೆ 1331 ಅಷ್ಟ ಹೆಚ್ಚಾಗಂಗಿಲ್ರಿ ಸಾಹೇಬ್ರೆ, ನೋಡಿ ಹಿಡ್ರಿ. ಅಲ್ಪ ಚಾಚಾ, ಅದ ಆ ಭೂಮಿ ಖರ್ಚು ಕಡಿಮೆ, ಗೊಬ್ಬರ ಕಡಿಮೆ, ಕಳಿ ತೆಗ್ಯಾಕೆ ಹೆಚ್ಚು ರೊಕ್ಕ ಖರ್ಚು ಮಾಡಂಗಿಲ್ಲ, ನೀರು ಉಚಿತವಾಗಿ ಸಿಗ್ತತಿ, ಮೇಲಾಗಿ 40 ಭಾಗ ಬೆಳಿ ಹೆಚ್ಚು ಬರ್ತತಿ. ಇಷ್ಟೆಲ್ಲ ಇದ್ಮ್ಯಾಲ
1331 ಹೆಚ್ಚು ಹೆಂಗಾಗ್ತದೋ ಚಾಚಾ ಹೌದೌದು. ಅದ ಮತ್ತೆ ಅದೇನ್ ಹೆಚ್ಚನ್ಸಲ್ಲ ಬಿಡ್ರಿ. ಗೊತ್ತಾತಲ್ಲ. ಈ ಹೊಲದಾಗ ಹಾಕ್ತಿವಲ್ಲ ಲ್ಯಾಟ್ರಲ್ ಪೈಪು, ಹೇಳ್ರಿ ಅದರ ಆಯುಷ್ಯ ಎಷ್ಟ್ರಿ ಸಾಹೇಬ್ರ? ಈ ಹನಿ ನೀರಾವರಿ ಲ್ಯಾಟ್ರಲ್ ಪೈಪ್ ಅದಾವ ನೋಡ್ರಿ, ಅದಕ್ಕೆ ನಿಶ್ಚಿತವಾದ ಆಯ್ಸ್ ಇರ್ತತಿ. 5 ವರ್ಷಗಳ ತನ ನಮ್ಮ ಜೈನ್ ಇರಿಗೇಷನ್ ಕಂಪನಿ ಮತ್ತು ಮೆಟಾಫಿಮ್ ಅವರ ಇದನ್ನ ಮೇಂಟೈನ್ ಮಾಡ್ತಾರ. ಅದಾದ್ಮೇಲೆ ಈ ಸ್ವಲ್ಪ ಲ್ಯಾಟ್ರಲ್ ಪೈಪ್ ಬದಲು ಮಾಡೋದಕ್ಕೆ ಮತ್ತೆ ಸಣ್ಣ ಪುಟ್ಟ ನಿಭಾವಣಾ ವೆಚ್ಚ ಇರ್ತತಲ್ಲ, ಆ ಖರ್ಚು ಬರ್ತತಿ. ಆದ್ರ 5 ವರ್ಷ ಆದ್ಮೇಲೆ ಹೆಂಗ್ ನಿಭಾಯಿಸುದ್ರಿ? ಅಲ್ಪ ಆ ಸಂಘದ ಖಾತೆ ಆಗಿಟ್ಟು ರೊಕ್ಕ ಹಂಗ ಇರ್ತತಲ್ಲ, ಮತ್ತೆ ಚಿಂತಿನ್ಯಾಕ? ಆ ಸಂದರ್ಭದಾಗ ರೊಕ್ಕ ಉಪಯೋಗ ಆಕತಿ. ಹನಿ ಹನಿ ಗುಡಿದ್ರ ಹಳ್ಳ, ತೆನಿ ತೆನಿ ಗುಡಿದ್ರ ಬಳ್ಳ. ತೆನಿ ತೆನಿ ಬರ್ಬೇಕಾದ್ರೆ ಹನಿ ನೀರಾವರಿನ ಚಂದ. ಅದಪ್ಪ ಮಾತಂದ್ರ. ಈಗ ಸರ್ಕಾರ ಹನಿ ನೀರಾವರಿ ಯೋಜನೆ ತಂದೈತಿ, ನೀವು ಅದ್ರ ಲಾಭ ಪಡ್ಕೊರಿ, ಉಪಯೋಗ ಮಾಡ್ಕೊರಿ, ಬೆಳಿರಿ, ಲಾಭ ಪಡ್ಕೊರಿ, ಚಂದ ಬದುಕ್ರಿ. ಅರ್ಥ ಆತಿಲ್ರಪ್ಪ? ಹೌದೌದೌದು. ಲ್ಯಾಟ್ರಲ್ ಪೈಪ್ ಹಾಕ್ಸೋದ, ಹನಿ ನೀರಾವರಿ ಮಾಡುದ, ಕೈ ತುಂಬಾ ರೊಕ್ಕ ಬಾಚೋದ. ಬರೋಬ್ಬರಿ. ಹೋಗ್ಬರ್ರಿ. ಆಯ್ತ್ರಿ ಸಾಹೇಬ್ರ, ಬರ್ತೀವ್ರಿ. ಸಹಕಾರ ಸಂಘ ನಿರ್ಮಿಸ್ಯಾರಣ್ಣ, ಪ್ರತಿ ಬೆಳಗ್ಗೆ ನಾವು ಹಣ ಕಟ್ಟಬೇಕಣ್ಣ. ಸಹಕಾರ ಸಂಘ ನಿರ್ಮಿಸ್ಯಾರಣ್ಣ, ಪ್ರತಿ ಬೆಳಗ್ಗೆ ನಾವು ಹಣ ಕಟ್ಟಬೇಕಣ್ಣ. ಜಂಟಿ ಖಾತ್ಯಾಗ ಹಣ ಇಡ್ತಾರಣ್ಣ, 5 ವರ್ಷ ಕಳೆದ್ರ ಹಣ ನಮ್ದೆ ಕೇಳಣ್ಣ. ಜಂಟಿ ಖಾತ್ಯಾಗ ಹಣ ಇಡ್ತಾರಣ್ಣ, 5 ವರ್ಷ ಕಳೆದ್ರ ಹಣ ನಮ್ದೆ ಕೇಳಣ್ಣ. ಲ್ಯಾಟರಲ್ ಬದಲ್ಸೋಕೆ ಹಣ ಬೇಕಣ್ಣ, ಸಹಕಾರ ಸಂಘ ಕೊಡ್ತದಣ್ಣ. ಹನಿ ನೀರು ಬೆಳೆ ಜೋರು ಭಾರಿ ಫಸಲು ಬಾಳು ಹಸನು ನೀರಾವರಿ ಯೋಜನೆ ಬಂದೈತಿ. ಹನಿ ನೀರಾವರಿ ಯೋಜನೆ ಬಂದೈತಿ. ಕರ್ನಾಟಕ ಘನ ಸರ್ಕಾರದವರು